ಕಡಿತಕ್ಕೆ ಸಿಗುವ ಕೇರಳ, ತಮಿಳುನಾಡು, ಪಂಜಾಬ್ ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಏಪ್ರಿಲ್ 12ರಂದು ದೇಶದ ಮಹಾ ಚುನಾವಣೆಯ 3ನೇ ಹಂತದ ಚುನಾವಣೆಗೆ ಅಧಿಸೂಚನೆ ಹೊರಟಿದೆ. ಆ ಮೂಲಕ ಕರ್ನಾಟಕದ 2ನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಆರಂಭವಾಗಿದೆ. ಅದರೊಂದಿಗೆ ದೇಶದಲ್ಲಿ ಮೊದಲ ಹಂತದ ಚುನಾವಣೆಯ ಪ್ರಚಾರ ಕೊನೆಗಾಣುವ ಸಮಯ ಎದುರಾಗುತ್ತಿದೆ. 7 ಹಂತಗಳಲ್ಲಿ ದೇಶದಲ್ಲಿ ನಡೆಯುತ್ತಿರುವ ಲೋಕಸಭಾ ಚುನಾವಣೆಯ ಮೊದಲ ಹಂತದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಮತದಾನ ಇಲ್ಲ. 21 ರಾಜ್ಯಗಳ 102 ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ ಮತದಾನ ನಡೆಯುತ್ತಿದೆ. ಉತ್ತರ ಪ್ರದೇಶ, ಬಿಹಾರ, ಪಡುವಣ ಬಂಗಾಳಗಳಲ್ಲಿ 7 ಹಂತಗಳಲ್ಲಿ ಮತದಾನ ನಡೆಯುತ್ತಿದೆ. ಒಡಿಶಾದಲ್ಲಿ ಸಹ 7 ಹಂತದಲ್ಲೂ ಮತದಾನ ನಡೆಯಲಿದೆಯಾದರೂ ಅಲ್ಲಿ ಮೊದಲ 4 ಹಂತಗಳಲ್ಲಿ ರಾಜ್ಯ ವಿಧಾನಸಭೆಗೆ ಮತ್ತು ಉಳಿದ ಹಂತಗಳಲ್ಲಿ ಲೋಕಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತದೆ. ಹಾಗಾಗಿ 7 ಹಂತಗಳಲ್ಲಿ ಚುನಾವಣೆ ನಡೆಯುವ ರಾಜ್ಯಗಳು 3 ಮಾತ್ರ. ಕರ್ನಾಟಕದಲ್ಲಿ 2 ಹಂತಗಳಲ್ಲಿ ಚುನಾವಣೆ ನಡೆಯುತ್ತದೆ. ಅದು ದೇಶ ಮಟ್ಟದಲ್ಲಿನ 2ನೇ ಮತ್ತು 3ನೇ ಹಂತದ ಮತದಾನದ ದಿನಗಳಾಗಿದೆ. ಕೇರಳ, ಗುಜರಾತ್ಗಳಲ್ಲಿ ಒಂದೇ ಹಂತದಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತದೆ. ಮೊದಲ ಹಂತದ ಏಪ್ರಿಲ್ 19ರಂದು ಮತದಾನ ನಡೆಯಲಿರುವ ಕ್ಷೇತ್ರಗಳಲ್ಲಿ ಏಪ್ರಿಲ್ 17ರಂದು ಪ್ರಚಾರ ಕೊನೆಗೊಳ್ಳುತ್ತದೆ. ಅತಿ ದೀರ್ಘಾವಧಿಯ 80 ದಿನಗಳ ಚುನಾವಣಾ ನೀತಿ ಸಂಹಿತೆ ಈಗಾಗಲೇ ಜಾರಿಯಲ್ಲಿದ್ದು ಅದು ಕೊನೆಗೊಳ್ಳಲು ಜೂನ್ 4ರವರೆಗೂ ಕಾಯಬೇಕು. ಕರ್ನಾಟಕದ 2ನೇ ಹಂತದ ಇಲ್ಲವೇ ದೇಶದ 3ನೇ ಹಂತದ ಚುನಾವಣೆಗೆ ಏಪ್ರಿಲ್ 12ರಂದು ಅಧಿಸೂಚನೆ ಹೊರಟು ನಾಮಪತ್ರ ಸಲ್ಲಿಕೆ ಆರಂಭವಾಗಿದೆ. ಮತದಾನ ನಡೆಯುವ ಆ 14 ಕ್ಷೇತ್ರಗಳು ಬಡಗಣ ಕರ್ನಾಟಕದಲ್ಲಿ ಇದೆ. ಮತದಾನ ನಡೆಯಲಿರುವ ಮೇ 7ರಂದೇ ಸುರಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯು ಸಹ ನಡೆಯಲಿದೆ. ತೆಂಕಣ ಕರ್ನಾಟಕದ 14 ಕ್ಷೇತ್ರಗಳ ಚುನಾವಣೆಯ ಮತದಾನವು ಏಪ್ರಿಲ್ 26ರಂದು ನಡೆಯಲಿದ್ದು ಅಂದು 13 ರಾಜ್ಯಗಳ 89 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತದೆ. ಅಲ್ಲದೆ ಮೇ 13ರಂದು 4ನೇ ಹಂತ, ಮೇ 20ರಂದು 5ನೇ ಹಂತ, ಮೇ 25ರಂದು 6ನೇ ಹಂತ ಮತ್ತು ಜೂನ್ 1ರಂದು 7ನೇ ಹಂತದ ಮತದಾನ ನಡೆಯುತ್ತದೆ. ದಿಲ್ಲಿಯಲ್ಲಿ ಕೊನೆಯ ಹಂತದಂದು ಮತದಾನ ನಡೆಯುತ್ತದೆ. ಕಳೆದ ಲೋಕಸಭೆಯ ಚುನಾವಣೆ ವೇಳೆ ರಾಜ್ಯವಾಗಿದ್ದ ಜಮ್ಮು ಮತ್ತು ಕಾಶ್ಮೀರ ಈಗ ಕೇಂದ್ರಾಡಳಿತ ಪ್ರದೇಶ. ಅದರ ಲಡಾಖ್ ಭಾಗವನ್ನು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶ ಮಾಡಲಾಗಿದ್ದು ಅಲ್ಲಿನ 7 ಲೋಕಸಭಾ ಕ್ಷೇತ್ರಗಳಲ್ಲಿ 1 ಲಡಾಖ್ಗೆ ವರ್ಗಾವಣೆಯಾಗಿದೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ 6 ಉಳಿದಿದೆ. 545 ಬಲದ ಸಂಸತ್ತಿನ 543 ಕ್ಷೇತ್ರಗಳಿಗೆ ನೇರ ಚುನಾವಣೆ ನಡೆಯುತ್ತದೆ. 2 ಆಂಗ್ಲೋ ಇಂಡಿಯನ್ ನೇಮಕಾತಿಯಾಗುತ್ತದೆ. ಮುಂದಿನ ದಿನಗಳಲ್ಲಿ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಆಗಲೇಬೇಕು. ಭಾರತದ ಲೋಕಸಭಾ ಸ್ಥಾನಗಳ ಸಂಖ್ಯೆ ಹೆಚ್ಚು ಮಾಡುವುದು ಇಲ್ಲವೇ ಮರು ವಿಂಗಡಿಸುವುದು ಹೊಸ ವಿಷಯವೇನಲ್ಲ. ಅದು ಮೊದಲಿನಿಂದಲೂ ನಡೆಯುತ್ತಾ ಬಂದ ಪ್ರಕ್ರಿಯೆಯಾಗಿದೆ. 1952ರ ಮೊದಲ ಲೋಕಸಭಾ ಚುನಾವಣೆ ಹೊತ್ತಿಗೆ ಇದ್ದ ಭಾರತದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯು 494. ಆದರೆ ಆಗ ಕೆಲವು ದ್ವಿಸದಸ್ಯ ಆಯ್ಕೆಯ ಕ್ಷೇತ್ರಗಳೂ ಇದ್ದವು. ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ನಡೆಯುತ್ತದೆ. ಜನಗಣತಿಯ ಆಧಾರದಲ್ಲಿ ಲೋಕಸಭೆಯ ಸಂಖ್ಯೆ ಹೆಚ್ಚು ಮಾಡಲು ಅವಕಾಶವಿದೆ. ಸಂಸತ್ತು ಅದನ್ನು ವ್ಯತ್ಯಾಸದ ಕಾಲದೊಂದಿಗೆ ಮಾಡುವ ಅಧಿಕಾರವನ್ನು ಹೊಂದಿದೆ. 1961 ಜನಗಣತಿಯ ಆಧಾರದ ಮೇಲೆ ಮುಂದಿನ ಚುನಾವಣೆಗೆ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನು 522ಕ್ಕೆ ಏರಿಸಲಾಯಿತು. ಆಗ ದೇಶದಲ್ಲಿ ಇದ್ದ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ 3771. ಇಲ್ಲಿಂದ ದ್ವಿಸದಸ್ಯತ್ವದ ಕ್ಷೇತ್ರಗಳು ಇಲ್ಲವಾದವು. 1 ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬರು ಮಾತ್ರ ಗೆಲ್ಲಲು ಸಾಧ್ಯ. 1971ರ ಜನಗಣತಿ ಆಧಾರದ ಮೇಲೆ ಮತ್ತೆ 1973ರಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆಯಿತು. ಆಗ ಲೋಕಸಭಾ ಕ್ಷೇತ್ರಗಳನ್ನು 543ಕ್ಕೆ ಮತ್ತು ರಾಜ್ಯಗಳ ವಿಧಾನಸಭಾ ಸ್ಥಾನಗಳನ್ನು 3997ಕ್ಕೆ ಏರಿಸಲಾಯಿತು. 2001ರ ಜನಗಣತಿಯ ಆಧಾರದ ಮೇಲೆ ದೇಶದ ಒಟ್ಟು ವಿಧಾನಸಭಾ ಸ್ಥಾನಗಳನ್ನು 4123ಕ್ಕೆ ಏರಿಸಲಾಯಿತಾದರೂ ಲೋಕಸಭಾ ಮರು ವಿಂಗಡಣೆ ಮಾಡಿದರೂ ಸ್ಥಾನಗಳ ಸಂಖ್ಯೆಯನ್ನು ಅಷ್ಟೇ ಉಳಿಸಿಕೊಳ್ಳಲಾಯಿತು. 2021ರ ಜನಗಣತಿಯ ಮೇಲೆ ಮತ್ತೆ ಕ್ಷೇತ್ರ ಮರು ವಿಂಗಡಣೆ ಆಗಬೇಕಿತ್ತು. ಕೋವಿಡ್ ಕಾರಣಕ್ಕೆ ಜನಗಣತಿಯ ವಿವರ ಪ್ರಕಟವಾಗಲೇ ಇಲ್ಲ.
2002ರ 84ನೇ ತಿದ್ದುಪಡಿ ಪ್ರಕಾರ 2026ಕ್ಕೆ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಆಗಬೇಕು. ಆಗ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯು 700 ದಾಟುವ ಸೂಚನೆ ಇದೆ. ಹೊಸ ಲೆಕ್ಕಾಚಾರದಂತೆ ಕೇರಳ, ತಮಿಳುನಾಡು, ಪಂಜಾಬ್ಗಳು ಒಂದೊಂದು ಲೋಕಸಭಾ ಕ್ಷೇತ್ರಗಳ ಕಡಿತಕ್ಕೊಳಗಾಗುವವು. ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನಗಳ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಅತಿಯಾಗಿ ಏರುವವು. ಕರ್ನಾಟಕದಲ್ಲಿ ಭಾರೀ ಬದಲಾವಣೆ ಇಲ್ಲವಾದರೂ ಒಂದೆರಡು ಲೋಕಸಭಾ ಕ್ಷೇತ್ರಗಳು ಏರಿಕೆಯಾಗುವವು. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.